ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, SIR ಪ್ರಕ್ರಿಯೆ ಈಗಾಗಲೇ ಸುಮಾರು 12 ರಾಜ್ಯಗಳಲ್ಲಿ ನಡೀತಾ ಇದೆ. ಅದರಲ್ಲಿ ಪಶ್ಚಿಮ ಬಂಗಾಳ ಕೂಡ ಒಂದು. ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜ್ಯವನ್ನ ಕಾಯಬೇಕು, ಆದರೆ ಅವರು ಮಾತ್ರ ಅಕ್ರಮ ಇರಲಿ ಅದನ್ನೇ ಸಕ್ರಮ ಮಾಡಿಕೊಳ್ತೀನಿ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ BLOಗಳು SIR ಪ್ರಕ್ರಿಯೆಯ ಒತ್ತಡವನ್ನ ತಾಳೋಕೆ ಆಗದೆ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅಂತ ಒಂದು ರ್ಯಾಲಿಯನ್ನ ಮಾಡಿದ್ರು. ಜೊತೆಗೆ ಅಧಿಕಾರವನ್ನ ದುರುಪಯೋಗವನ್ನ ಮಾಡಿಕೊಂಡು BLOಗಳನ್ನ ಹೆದರಿಸಿ SIR ಪ್ರಕ್ರಿಯೆಯಲ್ಲೂ ಬದಲಾವಣೆ ಆಗದ ರೀತಿ ಅಪ್ಲೋಡ್ ಮಾಡೋ ಹಾಗೆ ನೋಡಿಕೊಂಡಿದ್ದಾರೆ. ಆದ್ರೆ ಈಗ ಮಮತಾಗೆ ಸುಪ್ರೀಂ ಕೋರ್ಟ್ ಮತ್ತೊಂದು ಶಾಖನ್ನ ಕೊಡ್ತಾ ಇದೆ. ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು BLOಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗೋದಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಅಂತ. ಇನ್ನೊಂದು ಕಡೆ ಚುನಾವಣಾ ಆಯೋಗಕ್ಕೆ BLOಗಳು ಈಗ ಸಿಕ್ಕಿ ಬಿದ್ದಿದ್ದಾರೆ. ಮತ್ತೊಂದು ಕಡೆ ಅದೆಂತದ್ದು ಬಾಬರಿ ಮಸೀದಿಯನ್ನ ಕಟ್ತೀನಿ, ಉದ್ಘಾಟನೆಯನ್ನ ಮಾಡ್ತೀನಿ ಅಂತಿದ್ದವನನ್ನ ಮಮತಾ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲೋ ಆಗದ BLO ಆತ್ಮಹತ್ಯೆಗಳು ಬಂಗಾಳದಲ್ಲೇ ಆಗ್ತಾ ಇರೋದು ಯಾಕೆ? ಚುನಾವಣಾ ಆಯೋಗದ ಅಧಿಕಾರಿಗಳು ಮಮತಾ ಸರ್ಕಾರದ ಮುಖವಾಡವನ್ನ ಕಳಚಿ ಇಟ್ಟಿದ್ದೇಗೆ? ಸುಪ್ರೀಂ ಕೋರ್ಟ್ BLOಗಳ ವಿಚಾರದಲ್ಲಿ ಮಮತಾ ಸರ್ಕಾರಕ್ಕೆ ನೀಡಿರೋ ಆದೇಶ ಏನು? ಮಮತಾ ಮುಂದಿನ ನಡೆ ಹೇಗಿರುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, SIR ಪ್ರಕ್ರಿಯೆ ಭಾರತದ ಎಲ್ಲ ರಾಜ್ಯಗಳಲ್ಲೂ ನಡೆಯುತ್ತೆ. ಅದರ ಭಾಗವಾಗಿ ಸದ್ಯಕ್ಕೆ 12 ರಾಜ್ಯಗಳಲ್ಲಿ ಶುರುವಾಗಿದೆ. ಅದರಲ್ಲಿ ಪಶ್ಚಿಮ ಬಂಗಾಳ ಕೂಡ ಒಂದು. ಇಲ್ಲಿ 12 ರಾಜ್ಯಗಳಲ್ಲಿ SIR ನಿಂದ ತೊಂದರೆ ಆಗ್ತಾ ಇದೆ ಅಂತ ನ್ಯಾಯಾಲಯಕ್ಕೆ ಹೋಗಿರೋದು ಕೇವಲ 3 ರಾಜ್ಯಗಳು. ಒಂದು ಪಶ್ಚಿಮ ಬಂಗಾಳ, ಎರಡನೆಯದ್ದು ತಮಿಳುನಾಡು, ಮೂರನೆಯದ್ದು ಕೇರಳ. ಈ 3 ರಾಜ್ಯಗಳಲ್ಲಿ BLOಗಳ ಆತ್ಮಹತ್ಯೆ ಆಗಿರೋದು ತಮಿಳುನಾಡು ಮತ್ತು ಬಂಗಾಳದಲ್ಲಿ ಮಾತ್ರ. ಇಲ್ಲಿ ಮೊದಲು ನಾವು ಒಂದನ್ನು ಸರಿಯಾಗಿ ತಿಳ್ಕೋಬೇಕಾಗತ್ತೆ. ಯಾವುದೇ BLOಗಳನ್ನ ಕೇಂದ್ರ ಸರ್ಕಾರ ಆಗಲಿ ಚುನಾವಣಾ ಆಯೋಗ ಆಗಲಿ ನೇಮಕ ಮಾಡಿಕೊಳ್ಳಲ್ಲ. ಬದಲಾಗಿ ಆಯಾ ರಾಜ್ಯ ಸರ್ಕಾರಗಳು BLOಗಳನ್ನ ನೇಮಕ ಮಾಡಿ ಅವರಿಗೆ ಸಂಬಳವನ್ನು ದುಪ್ಪಟ್ಟು ಇಲ್ಲ ಅಂದರೆ 3 ಪಟ್ಟು ಕೊಡಬೇಕಾಗತ್ತೆ. ಈ ಸಂಬಳವನ್ನು ನಿಗದಿ ಮಾಡೋದು ಮಾತ್ರ ಚುನಾವಣಾ ಆಯೋಗ. SIR ಪ್ರಕ್ರಿಯೆಗೆ ಬಹುತೇಕ ಶಿಕ್ಷಕರನ್ನ, ಸರ್ಕಾರಿ ನೌಕರರನ್ನ ನೇಮಕ ಮಾಡಿಕೊಳ್ಳಲಾಗತ್ತೆ. ಆ BLOಗಳ ಜೊತೆಗೆ ರಾಜಕೀಯ ಪಕ್ಷಗಳ ನಂಬಿಕಸ್ಥ ಕಾರ್ಯಕರ್ತರು ಕೂಡ ಇರೋದಕ್ಕೆ ಸೂಚನೆಯನ್ನ ಚುನಾವಣಾ ಆಯೋಗದ ಅಧಿಕಾರಿಗಳು ಕೊಡ್ತಾರೆ. ಆದರೂ ಅಲ್ಲಿ SIR ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ, ನಮ್ಮ ಪಕ್ಷಕ್ಕೆ ಮತಗಳನ್ನು ಹಾಕೋರನ್ನ ಹುಡುಕಿ ಈ ಚುನಾವಣಾ ಆಯೋಗ ತೆಗೆದು ಹಾಕ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಹೇಳ್ತಾನೆ ಇರುತ್ತೆ. ಅದರಲ್ಲೂ ಅಯ್ಯೋ ಈ BLOಗಳು ಸರಿಯಾಗಿ ಅರ್ಜಿಯನ್ನ ಭರ್ತಿ ಮಾಡಲ್ಲ, ಅರ್ಜಿಯ ನಮೂನೆಯನ್ನ ಸರಿಯಾಗಿ ಜನರಿಗೆ ತಲುಪಿಸೋ ಕೆಲಸವನ್ನ ಮಾಡಲ್ಲ, ಚುನಾವಣಾ ಆಯೋಗದ ಅಧಿಕಾರಿಗಳು ಹೇಳಿದ್ದನ್ನ BLOಗಳು ಮಾಡ್ತಾರೆ ಅನ್ನೋ ಆರೋಪಗಳನ್ನ ಮಮತಾ ಬ್ಯಾನರ್ಜಿ ಮತ್ತು TMC ಪಕ್ಷದ ನಾಯಕರು ಮಾಡ್ತಾನೆ ಇದ್ದಾರೆ. ಆದ್ರೂ ಅಲ್ಲಿರೋ ಮತದಾರರು ಯಾವ ಪಕ್ಷಕ್ಕೆ ಯಾವ ಚುನಾವಣೆಯಲ್ಲಿ ಮತವನ್ನ ಹಾಕ್ತೀನಿ ಅಂತ ಮೊದಲೇ ಯಾರಿಗ್ರಿ ಹೇಳ್ತಾರೆ? ಇದು ಅರ್ಥ ಆಗದ ಲಾಜಿಕ್. ಅದೇನೋಪ್ಪ, ಮಮತಾ ಬ್ಯಾನರ್ಜಿ ಅನ್ನೋ ದೇಶದ್ರೋಹಿಯ ಮಾತು ಯಾವನಿಗ್ರಿ ಅರ್ಥ ಆಗತ್ತೆ? ಇನ್ನು ಇಷ್ಟಕ್ಕೆ ಸುಮ್ಮನಾಗದ ಮಮತಾ ಮತ್ತು ಅವರ ಪಕ್ಷದ ಕಾರ್ಯಕರ್ತರು ಅಥವಾ ನಾಯಕರು BLOಗಳು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಚುನಾವಣಾ ಆಯೋಗ. ಅಲ್ಲಿ SIR ಪ್ರಕ್ರಿಯೆಯಲ್ಲಿ ಕೆಲಸದ ಒತ್ತಡವನ್ನು ತಡೆದುಕೊಳ್ಳೋಕೆ ಆಗದೆ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಅಂತ ಚುನಾವಣಾ ಆಯೋಗದ ಮೇಲೆ ಗೂಬೆಯನ್ನು ಕೂರಿಸೋ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ನಿನ್ನೆ ಸುಪ್ರೀಂ ಕೋರ್ಟ್ ಮಮತಾ ಸರ್ಕಾರಕ್ಕೆ ಆದೇಶವನ್ನು ಹೊರಡಿಸಿದೆ. ಅಲ್ಲಿ SIR ಪ್ರಕ್ರಿಯೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ BLOಗಳನ್ನು ನೇಮಕ ಮಾಡಿ ಕಡಿಮೆ ಕೆಲಸದ ಅವಧಿಯನ್ನು ನಿಗದಿ ಮಾಡಿ 10,000 BLOಗಳ ಜಾಗದಲ್ಲಿ 20,000 ಅಥವಾ 30,000 BLOಗಳನ್ನು ನೇಮಕ ಮಾಡಿಕೊಳ್ಳಿ ಅನ್ನೋ ಸೂಚನೆಯನ್ನ ಕೊಟ್ಟಿದೆ. ಅದರ ಜೊತೆಗೆ ಮಮತಾ ಸರ್ಕಾರವೇ ಅಲ್ಲಿರೋ BLOಗಳಿಗೆ ಸಂಬಳ ಮತ್ತು ಭತ್ಯೆಯನ್ನು ನೀಡಬೇಕು. ಆದರೆ BLOಗಳಾಗಿ ನೇಮಕ ಆದವರಿಗೆ ಮಮತಾ ಸರ್ಕಾರ ಸಂಬಳವನ್ನು ಕೊಟ್ಟಿಲ್ಲ ಅನ್ನೋದು ಈಗಾಗಲೇ ವರದಿ ಆಗ್ತಾ ಇದೆ. ಈಗ BLOಗಳ ಮೇಲೆ ಒತ್ತಡವನ್ನ ಚುನಾವಣಾ ಆಯೋಗ ಹಾಕ್ತಾ ಇದೆಯಾ? ಇಲ್ಲ ಅಂದರೆ ಬೇಕು ಅಂತಲೇ ಮಮತಾ ಸರ್ಕಾರ ಕಡಿಮೆ BLOಗಳನ್ನು ನೇಮಕ ಮಾಡಿಕೊಂಡು ಅವರಿಗೂ ಭತ್ಯೆಗಳನ್ನು ಸಂಬಳವನ್ನು ಕೊಡದೆ ಹೆದರಿಸಿ ಏನಾದರೂ ಆತ್ಮಹತ್ಯೆಗಳು ಆಗ್ತಾ ಇದೆಯಾ ಅನ್ನೋದನ್ನ ನಾನು ಹೇಳಬೇಕಾಗಿಲ್ಲ ಅಂದ್ಕೊಂಡಿದ್ದೀನಿ. ಸಾಮಾನ್ಯ ಜ್ಞಾನ ಇರೋ ಎಂಥವರಿಗೂ ಅರ್ಥ ಆಗತ್ತೆ. ಹಾಳಾಗಿ ಹೋಗ್ಲಿ ಅಂತ ಸುಮ್ಮನೆ ಇರೋಣ ಅಂದರೆ ಆಗಲ್ಲ. ಒಬ್ಬ ಮನುಷ್ಯನ ಪ್ರಾಣ ಹೋಗೋದು ಅಂದರೆ ಅದು ಒಂದು ಸಂಸಾರವನ್ನು ಬೀದಿಗೆ ತಂದ ಹಾಗೆ. ಇಷ್ಟೇನೆ ಮಮತಾ ಅನ್ನೋ ರಾಕ್ಷಸ ರೂಪದ ಹೆಣ್ಣು ಮಾಡ್ತಾ ಇರೋದು ಅಂದರೆ ಖಂಡಿತ ಇಲ್ಲ. ಅಲ್ಲಿ BLOಗಳನ್ನ ಮಮತಾ ಸರ್ಕಾರದ ಗೂಂಡಾಗಳು ಹೆದರಿಸಿ ಕೇವಲ 408 ಬೂತುಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಬೂತುಗಳಲ್ಲೇ ಮೊದಲು ಯಾವ ರೀತಿಯ ಮತದಾರರ ಪಟ್ಟಿ ಇತ್ತೋ ಅದೇ ರೀತಿಯಾಗಿ ಅಪ್ಲೋಡ್ ಮಾಡಿಸಲಾಗಿದೆ. ಈಗ ಅಲ್ಲಿ ಯಾವೆಲ್ಲ BLOಗಳು ಇಂತಹ ಕೆಲಸವನ್ನು ಮಾಡಿದ್ರೋ ಅವರ ಮೇಲೆ ಕೇಸನ್ನು ದಾಖಲು ಮಾಡಲಾಗಿದೆ. ಈಗಾಗಲೇ ಬಂಗಾಳದ 70% SIR ಪ್ರಕ್ರಿಯೆ ಮುಗಿದಿತ್ತು. ಅಲ್ಲಿ ಯಾವಾಗ ಮತದಾರರ ಪಟ್ಟಿಯಲ್ಲಿ ಸಂಖ್ಯೆ ಕಡಿಮೆ ಆಗಲಿಲ್ವೋ ಆಗ ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಅನುಮಾನ ಬರುತ್ತೆ. ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ಮಾಡಿದಾಗ
ಮೊದಲು ಯಾವ ಪಟ್ಟಿ ಇತ್ತು ಅದೇ ರೀತಿಯಾಗಿ ಸಲ್ಲಿಕೆಯನ್ನು ಅಂದರೆ ಅಪ್ಲೋಡ್ ಮಾಡಲಾಗಿತ್ತು. ಕೊನೆಯದಾಗಿ ಬಂಗಾಳದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಿರೋದು 2003ರಲ್ಲಿ. ಅಲ್ಲಿಂದ ಇಲ್ಲಿಯವರೆಗೂ ಸುಮಾರು 22 ವರ್ಷಗಳಿಂದ 2208 ಬೂತುಗಳಲ್ಲಿ ಯಾವುದೇ ಮತದಾರರು ಸತ್ತಿಲ್ಲ, ಯಾವುದೇ ಮತದಾರರು ಊರನ್ನು ಬಿಟ್ಟು ವಲಸೇನೂ ಹೋಗಿಲ್ಲ, ಯಾವುದೇ ಹೊಸ ಮತದಾರರು ಸೇರ್ಪಡೆ ಕೂಡ ಆಗಿಲ್ಲ ಅಂದರೆ ಅನುಮಾನ ಆದರೂ ಬರಲ್ವಾ? ಈ ಮಮತಾ ಬ್ಯಾನರ್ಜಿ ಏನೋ ಸಿಕ್ಕಾಪಟ್ಟೆ ಬುದ್ಧಿವಂತರು ಅಂದ್ಕೊಂಡ್ರೆ ಅವರು ಹೇಳಿದ್ದನ್ನು ಮಾಡೋಕೆ ನಿಂತಿದ್ದ BLOಗಳು ಇನ್ನೂ ಬುದ್ಧಿವಂತರು. ಅದೇ ಕಾರಣಕ್ಕೆ ಈಗ ಮತ್ತೊಮ್ಮೆ SIR ಪ್ರಕ್ರಿಯೆಯನ್ನ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗಂತ ಕೇವಲ ಮಮತಾ ಗುಂಡಗಳು ಮಾತ್ರ BLOಗಳನ್ನ ಹೆದರಿಸಿದ್ರ ಅಂದ್ರೆ ನಿಜವಾಗಿ ಇಲ್ಲ. ಆ ಸರ್ಕಾರದ ಭಾಗವಾಗಿರೋ ಅಧಿಕಾರಿಗಳನ್ನ ಮಮತಾ ದುರ್ಬಳಕೆ ಮಾಡಿಕೊಂಡು BLOಗಳನ್ನ ಹೆದರಿಸಿ ಇಂತಹ ಕೆಲಸವನ್ನ ಮಾಡಿಸಿದ್ದಾರೆ ಅನ್ನೋದು ಚುನಾವಣಾ ಆಯೋಗದ ಅಧಿಕಾರಿಗಳು ತನಿಖೆಯನ್ನು ನಡೆಸಿದಾಗ ಗೊತ್ತಾಗ್ತಾ ಇದೆ. ಇಲ್ಲಿ ಯಾರೋ ಹೆದರಿಸಿ ಮಾಡಬಾರದ ಕೆಲಸವನ್ನು ಮಾಡಿಸಿದ್ರು ಸರಿ, ಆದರೆ ಈಗ ಕೇಸನ್ನು ಹಾಕಿಸ್ಕೊಂಡು ಅಲೆದಾಡಬೇಕಾಗಿರೋದು ಮಾತ್ರ BLO ಕೆಲಸ ಮಾಡ್ತಾ ಇದ್ದವರು. ಅಲ್ಲಿಗೆ ಮಮತಾ ಅಧಿಕಾರವನ್ನು ಉಳಿಸಿಕೊಳ್ಳೋಕೆ ಯಾರ ಪ್ರಾಣವನ್ನಾದರೂ ಒತ್ತೆ ಇಟ್ಟು ಯಾರದ್ದೋ ಜೀವದ ಜೊತೆ ಆಟ ಆಡ್ತಾರೆ ಅನ್ನೋದು ಗೊತ್ತಾಗಲ್ವಾ? ಈಗ BLOಗಳಾಗಿ ಮಮತಾ ಸರ್ಕಾರದ ಗೂಂಡಗಳು ಹೇಳಿದ್ದನ್ನು ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ಬಿದ್ದಿದ್ದೇ ಆದರೆ ಆಗ ಅಲ್ಲಿ ಪ್ರಾಣವನ್ನು ಕಳೆದುಕೊಂಡ್ರೆ ಆಗ ಮಮತಾ ಬ್ಯಾನರ್ಜಿ ಕಾರಣ ಆಗಲ್ವಾ? ಅಲ್ಲಿಗೆ ಆತ್ಮಹತ್ಯೆ ಯಾಕೆ ಆಗ್ತಾ ಇವೆ ಅನ್ನೋದು ನಮ್ಮಲ್ಲಿ ಈಗ ಬಹಳಷ್ಟು ಜನರು ಅರ್ಥವನ್ನ ಮಾಡ್ಕೊಳ್ಬೇಕು. ಇಲ್ಲಿ BLOಗಳಾಗಿ ಬರೋ ಎಲ್ಲರೂ ಸರ್ಕಾರಿ ನೌಕರರಾಗಿರ್ತಾರೆ. ಅವರು ತಮ್ಮ ನೌಕರಿಯಲ್ಲಿ 8 ಗಂಟೆಗಳ ಕೆಲಸವನ್ನು ಮಾಡ್ತಾ ಇದ್ರೆ ಅದಕ್ಕಿಂತ 2 ಗಂಟೆಗಳ ಕಾಲ ಇಲ್ಲಿ ಕೆಲಸವನ್ನು ಮಾಡ್ತಾರೆ. SIR ಪ್ರಕ್ರಿಯೆಯಲ್ಲಿ ತುಂಬ ಕಡಿಮೆ ಸಮಯ ಕೆಲಸ ಮಾಡೋದು, ಆದರೂ ಒತ್ತಡ ಜಾಸ್ತಿಯಾಗಿ ಆತ್ಮಹತ್ಯೆ ಆಗ್ತಾ ಇದೆ ಅಂದರೆ ಅದಕ್ಕೆ ಅರ್ಥ ಇದೆಯಾ? ಅಥವಾ ತಿನ್ನೋ ಬಾಯಲ್ಲಿ ಮಮತಾ ಏನೇನೋ ಮಾತಾಡ್ತಾ ಇದ್ದಾರಾ? ಸಾಮಾನ್ಯ ಜನರ ಜೀವ ಮತ್ತು ಜೀವನದ ಜೊತೆಗೆ ಆಟವನ್ನು ಆಡೋದು ಮಮತಾ ಸರ್ಕಾರಕ್ಕೆ ಹೊಸತೇನಲ್ಲ. ಇನ್ನು ಬಂಗಾಳದಿಂದ ಮಮತಾಗೆ ಮತವನ್ನು ಹಾಕಬೇಕಾಗಿದ್ದ ಅಕ್ರಮ ವಲಸಿಗರು ಓಡಿ ಹೋಗ್ತಾ ಇದ್ದಾರೆ. ಹಾಗಾಗಿ ಈಗ ಮಮತಾ ಹಿಂದೂಗಳನ್ನು ಓಲೈಕೆ ಮಾಡೋಕೆ ನಿಂತಿದ್ದಾರೆ. ಅದಕ್ಕಾಗಿ ಕಳೆದ ವಾರ ಮಮತಾ ಸರ್ಕಾರ ಸಿಲಿಗುರಿಯಲ್ಲಿ ಮಹಾಕಾಲ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೀವಿ ಅಂತ ಅದಕ್ಕೆ ಸದನದಲ್ಲಿ ಏನೆಲ್ಲ ಬೇಕೋ ಅದನ್ನು ಪಾಸ್ ಮಾಡಿಕೊಂಡಿತ್ತು. ಅದಾದ ಮೇಲೆ ಹಿಂದೂಗಳೆಲ್ಲ ನಮ್ಮವರು, ನಾನು ಹಿಂದೂಗಳ ಪರ ಅಂತ ತೋರಿಸಿಕೊಳ್ಳೋಕೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ವಕ್ಫ್ ಬೋರ್ಡ್ ಆಸ್ತಿಗಳ ಲೆಕ್ಕವನ್ನು ಕೊಡೋದಕ್ಕೆ ಹೇಳಿದರು. ಅಲ್ಲಿ ಮುಸ್ಲಿಮರು ಹೆಂಗಿದ್ರು BJPಗೆ ಮತವನ್ನು ಹಾಕಲ್ಲ, ಅವರು TMCಗೆ ಹಾಕಲೇಬೇಕು. ಅದೇ ಹಿಂದೂಗಳ ಪರವಾಗಿದ್ದೀನಿ ಅಂತ ತೋರಿಸಿಕೊಂಡ್ರೆ ಒಂದಷ್ಟು ಹಿಂದೂಗಳು ಮತವನ್ನು ಹಾಕಬಹುದು ಅನ್ನೋದು ಮಮತಾ ಯೋಚನೆ. ಇನ್ನು ಮತ್ತೊಂದು ಕಡೆ ಇದೇ TMCಯ ಶಾಸಕ ಹುಮಾಯೂನ್ ಕಬೀರ್ ಯಾವಾಗಲೂ ಬೆಳಗ್ಗೆ ಎದ್ರೆ ಸಾಕು, ನಾನು ಬಾಬ್ರಿ ಮಸೀದಿಯನ್ನು ಶಂಕುಸ್ಥಾಪನೆ ಇದೇ ತಿಂಗಳು ಮಾಡ್ತೀನಿ, ಬಾಬ್ರಿ ಮಸೀದಿಯನ್ನು ಮುರ್ಷಿದಾಬಾದ್ನಲ್ಲಿ ನಿರ್ಮಾಣ ಮಾಡ್ತೀನಿ ಅಂತ ಬಾಯನ್ನು ಬಡಿದುಕೊಳ್ತಾ ಇದ್ದ. ಇಲ್ಲಿಯವರೆಗೂ ಸುಮ್ಮನೆ ಎಲ್ಲವನ್ನ ನೋಡ್ತಾ ಇದ್ದ ದೀದಿ ಈಗ ಇದ್ದಕ್ಕಿದ್ದ ಹಾಗೆ ಅವನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಅದಕ್ಕೆ ಅವರು ಕೊಡ್ತಾ ಇರೋ ಕಾರಣ ಅವನು ಪದೇ ಪದೇ ಬಾಬ್ರಿ ಮಸೀದಿಯನ್ನು ನಿರ್ಮಾಣ ಮಾಡ್ತೀನಿ ಅಂತ ಪ್ರಚೋದನೆ ಮಾಡ್ತಾ ಹಿಂದೂಗಳ ವಿರುದ್ಧವಾಗಿ ಮಾತಾಡ್ತಾ ಇದ್ದ ಅಂತ. ಅಯ್ಯೋ ಕರ್ಮವೇ, ಈ ಮಾತನ್ನು ಕೇಳಿದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದ ಹಾಗೆ ಆಗ್ತಾ ಇದೆ. ಯಾಕಂದರೆ ಮಮತಾ ಬ್ಯಾನರ್ಜಿ ಅಂದರೆ ಈ ದೀದಿ ಮುಸಲ್ಮಾನರ ಓಲೈಕೆ ಮತ್ತು ತುಷ್ಟೀಕರಣ, ಅವರನ್ನು ಓಲೈಕೆ ಮಾಡೋಕೆ ಅದೆಷ್ಟೋ ಹಿಂದೂಗಳ ಪ್ರಾಣವನ್ನೇ ತೆಗೆದಿದ್ದಾರೆ. ಅಂಥದ್ರಲ್ಲಿ ಇವಾಗ ಹಿಂದೂಗಳ ವಿರುದ್ಧವಾಗಿ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಅಂತ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅಂದರೆ ಇದು ಕೂಡ ಹಿಂದೂಗಳ ಓಲೈಕೆಯ ಒಂದು ಭಾಗ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಯಾಕಂದರೆ ಈ ಕಬೀರ ಇದ್ದಾನಲ್ಲ, ಇವನೇನು ಇವತ್ತು ನಿನ್ನೇನೋ ಮಾತಾಡ್ತಾ ಇಲ್ಲ. ಅವನು ಸುಮಾರು 8 ತಿಂಗಳಿಂದ ಇದೇ ಮಾತನ್ನು ಆಡ್ತಾನೆ ಇದ್ದಾನೆ, ನಾನು ಬಾಬ್ರಿ ಮಸೀದಿ ಕಟ್ತೀನಿ ಅಂತ. ಯಾಕಂದರೆ ಎಲ್ಲೋ ಈ ಬಾಬರ್ ಇದ್ನಲ್ಲ ಇವರ ವಂಶಸ್ಥ ಅನಿಸುತ್ತೆ. ಇನ್ನು ಮಮತಾ ಇಷ್ಟೆಲ್ಲ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರ ಯಾಕೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ, ಯಾಕೆ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾ ಇಲ್ಲ ಅಂತ ಕೆಲವರಿಗೆ ಅನ್ನಿಸಬಹುದು. ಅಂತಹ ಪ್ರಶ್ನೆಗಳನ್ನು ಆಗಾಗ ಕೇಳ್ತಾನೆ ಇರ್ತಾರೆ. ಆ ಕೆಲಸವನ್ನು ಮೋದಿ ಸರ್ಕಾರ ಈಗ ಮಾಡೋದಕ್ಕೆ ಹೋಗಿದ್ದೆ ಆದರೆ ಆಗ ಜಾತಿಯ ಕಾರ್ಡನ್ನು ಮಮತಾ ಪ್ಲೇ ಮಾಡೋಕೆ ಶುರು ಮಾಡಿಕೊಳ್ತಾರೆ. ಜೊತೆಗೆ ಬಂಗಾಳಿಗಳ ಮೇಲೆ ದಬ್ಬಾಳಿಕೆಯನ್ನ ಈ ಗುಜರಾತಿಗಳು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿಕೊಂಡು BJPಗೆ ಮತವನ್ನು ಹಾಕ್ತೀರಾ, ನಾನು ನಿಮ್ಮದೀದೆ, ನನ್ನ ಸರ್ಕಾರದ ಮೇಲೆ ದಬ್ಬಾಳಿಕೆಯನ್ನ ಮಾಡಿದವರು ನಾಳೆ ನನಗೆ ಮತವನ್ನು ಹಾಕಿ ಗೆಲ್ಲಿಸಿರೋ ನಿಮ್ಮ ಮೇಲೂ ಅವರ ಸರ್ಕಾರ ಬಂದರೆ ದಬ್ಬಾಳಿಕೆ ಮಾಡ್ತಾರೆ, ಬದುಕೋಕೆ ಬಿಡ್ತಾರ ಅನ್ನೋ ನಾಟಕವನ್ನ ಈ ಹೆಣ್ಣು ಮಾಡೇ ಮಾಡ್ತಾರೆ. ಅದೇ ಕಾರಣಕ್ಕೆ ಚುನಾವಣೆಯಲ್ಲಿ ಜನರೇ ಆಕೆಯನ್ನು ಕಿತ್ತು ಎಸಿಬೇಕು ಅನ್ನೋ ಯೋಚನೆಯನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ. ಈಗ ಚುನಾವಣಾ ಆಯೋಗ ಕೂಡ 2208 ಬೂತುಗಳಲ್ಲಿ ಮತ್ತೆ SIR ಪ್ರಕ್ರಿಯೆಯನ್ನು ಮಾಡಬೇಕಾಗತ್ತೆ.
ಇಲ್ಲಿ ಯಾರೋ ಮಾಡೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಆಗ್ತಾ ಇದೆ ಅನ್ನೋದು ನಿಜ. ಹಾಗಂತ ಎಲ್ಲಿಯವರೆಗೂ ನಮ್ಮ ಜನರು ಅಥವಾ ಯಾವುದೇ ಸರ್ಕಾರಿ ನೌಕರ ಬುದ್ಧಿಯನ್ನ ಕಲಿತೋ ಯಾವುದೋ ದಬ್ಬಾಳಿಕೆ ನಡೆಸೋ ರಾಜ್ಯ ಸರ್ಕಾರ ಹೇಳೋ ಮಾತನ್ನ ಕೇಳಿದ್ರೆ ಮುಂದೆ ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಒಟ್ಟಿನಲ್ಲಿ ಈ ಬಂಗಾಳ ಚುನಾವಣೆಯನ್ನ ಗೆಲ್ಲೋದಕ್ಕೆ ಮಮತಾ ಮುಂದೆ ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ. ಅಲ್ಲಿ ಒಂದಷ್ಟು ಪ್ರಾಣಗಳನ್ನು ತೆಗೆದ್ರು ಆಶ್ಚರ್ಯವನ್ನ ಯಾರೂ ಪಡಬೇಕಾಗಿಲ್ಲ. ಇದು ಗೆಳೆಯರೆ, ಬಂಗಾಳದಲ್ಲಿ BLO ಆತ್ಮಹತ್ಯೆಯ ಸುತ್ತ ಮಮತಾ ಪಕ್ಷವೇ ಇರೋದು. ಸುಪ್ರೀಂ ಕೋರ್ಟ್ ಮಮತಾ ಬ್ಯಾನರ್ಜಿಗೆ BLOಗಳ ವಿಷಯದಲ್ಲಿ ಕೊಟ್ಟಿರೋ ಸೂಚನೆ ಮತ್ತು ಹಿಂದೂಗಳ ಓಲೈಕೆಗೆ ಬಣ್ಣವನ್ನು ಹಚ್ಚಿಕೊಳ್ಳದೆ ದೀದಿ ನಾಟಕವನ್ನು ಮಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.